ಇವತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ನಲ್ಲಿ ಈಗ ಪ್ಲೇ ಆಫ್ ತಲುಪಲು ತಂಡಗಳ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಲೀಗ್ನ 48 ಪಂದ್ಯಗಳ ಮುಕ್ತಾಯದ ಬಳಿಕ ಅಂಕಪಟ್ಟಿಯಲ್ಲೂ ಮಹತ್ವದ ಬದಲಾವಣೆಯಾಗಿದೆ. RCB ಆಡಿರುವ 10 ಪಂದ್ಯಗಳಲ್ಲಿ 7 ಜಯ ಸಾಧಿಸಿದ್ದು 14 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಮುಂದಿನ ಪಂದ್ಯಗಳಲ್ಲೂ RCB ಗೆದ್ರೆ ಸ್ಥಾನ ಭದ್ರವಾಗಲಿದೆ. ಮುಂಬೈ ಈವರೆಗೆ 10 ಪಂದ್ಯಗಳನ್ನಾಡಿದ್ದು 6 ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದೆ. ಈ ಮೂಲಕ 12 ಅಂಕಗಳನ್ನು ಪಡೆದಿರುವ ಮುಂಬೈ 2ನೇ ಪ್ಲೇಸ್ನಲ್ಲಿದೆ. ಇನ್ನು GT 3ನೇ ಪ್ಲೇಸ್ನಲ್ಲಿದ್ದು ಡೆಲ್ಲಿ 4ನೇ ಸ್ಥಾನದಲ್ಲೇ ಉಳ್ಕೊಂಡಿದೆ. CSK ಕೊನೆಯ ಸ್ಥಾನವನ್ನು ಅಲಂಕರಿಸಿದೆ. ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ KKR ಗೆದ್ದು ಬೀಗಿದೆ. ಸುನಿಲ್ ನರೇನ್ ಆಲ್ರೌಂಡರ್ ಆಟದ ಬಲದಿಂದ ಕೋಲ್ಕತಾ 14 ರನ್ಗಳ ಗೆಲುವು ಪಡೆಯಿತು. ಆ ಮೂಲಕ 2025ರ ಟೂರ್ನಿಯಲ್ಲಿ 4ನೇ ಗೆಲುವು ಸಾಧಿಸಿ ಪ್ಲೇ ಆಫ್ ಆಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ. ಆದರೆ ತವರು ಅಂಗಳದಲ್ಲಿ ಸತತ 2ನೇ ಸೋಲು ಅನುಭವಿಸಿದ ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ತಂಡ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲೇ ಉಳ್ಕೊಂಡಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ CSK ಇವತ್ತು ಸೆಣಸಾಡಲಿದೆ. ಇವತ್ತಿನ ಮ್ಯಾಚ್ ಎರಡೂ ತಂಡಗಳಿಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. CSK ಇದುವರೆಗೆ ಆಡಿದ 9 ಪಂದ್ಯಗಳಲ್ಲಿ ಕೇವಲ 2ರಲ್ಲಿ ಮಾತ್ರ ಗೆದ್ದಿದೆ. ಇನ್ನು KKR ವಿರುದ್ಧದ ಪಂದ್ಯ ಮಳೆಯಿಂದ ರದ್ದಾದ ಬಳಿಕ ಪಂಜಾಬ್ ಒತ್ತಡಕ್ಕೆ ಸಿಲುಕಿದೆ. ಪ್ಲೇ ಆಫ್ ರೇಸ್ನಲ್ಲಿ ಜೀವಂತವಾಗಿರಲು ಪಂಜಾಬ್ಗೆ ಮುಂದಿನ ಎಲ್ಲಾ ಪಂದ್ಯಗಳು ಮಹತ್ವದಾಗಿವೆ. ಪಂಜಾಬ್ ತಂಡ ಆಡಿದ 9 ಪಂದ್ಯಗಳಲ್ಲಿ 5 ಜಯ ಕಂಡಿದ್ದು 11 ಅಂಕ ಕಲೆ ಹಾಕಿ 5ನೇ ಸ್ಥಾನದಲ್ಲಿದೆ. ಚೆಪಾಕ್ ಪಿಚ್ನಲ್ಲಿ ಯಾರು ಮಿಂಚ್ತಾರೆಂಬುದೇ ಈಗಿರುವ ಕುತೂಹಲ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು KKR ಪಂದ್ಯ ಮುಗಿದ ಬಳಿಕ ರಿಂಕು ಸಿಂಗ್ಗೆ ಕುಲ್ದೀಪ್ ಯಾದವ್ ಕೆನ್ನೆಗೆ ಬಾರಿಸಿದ್ದಾರೆ. ಮ್ಯಾಚ್ ಮುಗಿದ ನಂತರ ಎರಡೂ ತಂಡದ ಆಟಗಾರರು ಮೈದಾನದಲ್ಲಿ ನಿಂತು ಮಾತನಾಡಿದ್ದಾರೆ. ಈ ವೇಳೆ ಕುಲ್ದೀಪ್ ಯಾದವ್ ರಿಂಕು ಸಿಂಗ್ಗೆ ಹೊಡೆದು ಏನೋ ಹೇಳಿದ್ದಾರೆ. ಆಗ ರಿಂಕು ಸಿಂಗ್ ಬೇಸರದಲ್ಲಿ ದಿಟ್ಟಿಸಿ ನೋಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಕುಲ್ದೀಪ್ ಮತ್ತೆ ಕಪಾಳಕ್ಕೆ ಬಾರಿಸಿದ್ದಾರೆ. ಆಗ ರಿಂಕು ಸಿಂಗ್ ಸಿಟ್ಟಿನಿಂದ ಕುಲ್ದೀಪ್ನ ಗುರಾಯಿಸಿದ್ದಾರೆ. ಇದರ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಬ್ಬರ ಮಧ್ಯೆ ನಿಜಕ್ಕೂ ಆಗಿದ್ದೇನು ಅನ್ನೋದು ಬಹಿರಂಗವಾಗಿಲ್ಲ. ಆದರೆ ಈ ಘಟನೆ ಚರ್ಚೆಗೆ ಗ್ರಾಸವಾಗಿದೆ. ವೇಗದ ಶತಕ ಸಿಡಿಸಿದ ಯುವ ಆಟಗಾರ ವೈಭವ್ ಸೂರ್ಯವಂಶಿಯನ್ನ ಕ್ರಿಕೆಟ್ ದಿಗ್ಗಜರು ಕೊಂಡಾಡ್ತಿದ್ದಾರೆ. ಇದೀಗ ವೈಭವ್ಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ 10 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಬಿಹಾರ CM, ಬಿಹಾರದ ಯುವ ಪ್ರತಿಭೆ ವೈಭವ್ಗೆ ರಾಜ್ಯ ಸರ್ಕಾರವು 10 ಲಕ್ಷ ರೂಪಾಯಿ ಬಹುಮಾನ ನೀಡಲಿದೆ. ವೈಭವ್ ಭವಿಷ್ಯದಲ್ಲಿ ಭಾರತೀಯ ತಂಡಕ್ಕಾಗಿ ಹೊಸ ದಾಖಲೆಗಳನ್ನು ಸೃಷ್ಟಿಸಿ ದೇಶಕ್ಕೆ ಕೀರ್ತಿ ತರಲಿ ಅಂತ ನಾನು ಬಯಸ್ತೇನೆ ಅಂತ ಹಾರೈಸಿದ್ದಾರೆ. RCB ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ನನ್ನ ಸ್ನೇಹಿತರಲ್ಲ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮಿಸ್ಟರ್ ನ್ಯಾಕ್ಸ್ ಜೊತೆಗೆ ನಡೆದ ಸಂದರ್ಶನದಲ್ಲಿ ಸಾಲ್ಟ್ ಮಾತನಾಡಿದ್ರು. ನಿಮ್ಮ ಒಂದು ಸಂದರ್ಶನದಲ್ಲಿ IPL ನಲ್ಲಿ ನನಗೆ ಸ್ನೇಹಿತರಿಲ್ಲ ಅಂತ ಹೇಳಿದ್ದೀರಿ. ಹಾಗಾದ್ರೆ ನೀವು ವಿರಾಟ್ ಜೊತೆ ಆಟವಾಡುವಾಗ ನೀವು ಅವರೊಂದಿಗೆ ಸ್ನೇಹಿತರಾಗ್ತೀರಾ ಇಲ್ವಾ ಅಂತ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಸಾಲ್ಟ್, ಆರಂಭದಲ್ಲಿ ಇಲ್ಲ, ಸಹೋದ್ಯೋಗಿ ಅಷ್ಟೇ ಅಂತ ಹೇಳ್ತಾ ನಕ್ರು. ಇದೇ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿದಾಗ ಸಾಲ್ಟ್ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಕ್ರಿಕೆಟ್ ಆಡಿದ ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಅಂತ ಹೇಳ್ಕೊಂಡಿದ್ದಾರೆ. ಡೆಲ್ಲಿ ಮಾಡಿದ ಎಡವಟ್ಟು KKR ವಿರುದ್ಧ ಸೋಲಿಗೆ ಕಾರಣವಾಗಿದೆ. ಅಕ್ಷರ್ ಪಟೇಲ್ ಎಸೆದ 14ನೇ ಓವರ್ನ 4ನೇ ಎಸೆತವನ್ನ ಲೆಗ್ ಸೈಡ್ನತ್ತ ಬಾರಿಸಲು ರಿಂಕು ಸಿಂಗ್ ಪ್ರಯತ್ನಿಸಿದ್ರು. ಆದರೆ ಬ್ಯಾಟ್ನ ಅಂಚಿನಿಂದ ಸಾಗಿದ ಚೆಂಡು ವಿಕೆಟ್ ಕೀಪರ್ ಕೈ ಸೇರಿದೆ. ಬಾಲ್ ಬ್ಯಾಟ್ಗೆ ತಾಗಿದೆ ಅನ್ನೋ ಡೌಟ್ ಅಕ್ಷರ್ ಪಟೇಲ್ಗೆ ಬಂದಿತ್ತು. ಆದರೆ ವಿಕೆಟ್ ಕೀಪರ್ ಅಭಿಷೇಕ್ ಪೋರೆಲ್ ಚೆಂಡು ಬ್ಯಾಟ್ಗೆ ತಾಗಿಲ್ಲ, DRS ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ರು. ಹೀಗಾಗಿ DRS ತೆಗೆದುಕೊಂಡಿಲ್ಲ. ಆದರೆ ಆಮೇಲೆ ತೋರಿಸಲಾದ ರೀಪ್ಲೇನಲ್ಲಿ ರಿಂಕು ಸಿಂಗ್ ಅವರ ಬ್ಯಾಟ್ ಚೆಂಡಿಗೆ ತಗುಲಿರೋದು ಸ್ಪಷ್ಟವಾಗಿತ್ತು. ಅದು ಡೆಲ್ಲಿ ಸೋಲಿಗೆ ಕಾರಣವಾಗಿದೆ. KKR ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಪರ ಬೌಂಡರಿ ಲೈನ್ನಲ್ಲಿ ಅದ್ಭುತ ಡೈವಿಂಗ್ ಕ್ಯಾಚ್ ಹಿಡಿಯೋ ಮೂಲಕ ದುಷ್ಮಂತ್ ಚಮೀರ ಇಡೀ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರಾಗಿಸಿದ್ರು. ಮಿಚೆಲ್ ಸ್ಟಾರ್ಕ್ ಎಸೆದ ಕೊನೆಯ ಓವರ್ನ 4ನೇ ಎಸೆತವನ್ನ ಅನುಕೂಲ್ ರಾಯ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಬೌಂಡರಿಯತ್ತ ಬಾರಿಸಿದ್ರು. ಈ ವೇಳೆ ಅಲ್ಲೇ ಫೀಲ್ಡಿಂಗ್ನಲ್ಲಿದ್ದ ದುಷ್ಮಂತ ಚಮೀರ ಓಡಿ ಬಂದು ಅದ್ಭುತವಾಗಿ ಡೈವಿಂಗ್ ಕ್ಯಾಚ್ ಹಿಡಿದ್ರು. ಈ ಸ್ಟನ್ನಿಂಗ್ ಕ್ಯಾಚ್ ವಿಡಿಯೋ ಇದೀಗ ವೈರಲ್ ಆಗಿದ್ದು ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗ್ತಿದೆ. ಟೀಮ್ ಇಂಡಿಯಾ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ದು ಬೀಗಿದೆ. ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಸರಣಿಯಲ್ಲಿ ಭಾರತ ಸತತ 2 ಗೆಲುವು ಪಡೆದು ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿದೆ. ನಿನ್ನೆಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆರಂಭಿಕ ಆಟಗಾರ್ತಿ ಪ್ರತಿಕಾ ರಾವಲ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ರು. ರಾವಲ್ 91 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 1 ಸಿಕ್ಸರ್ ಸಮೇತ 78 ರನ್ಗಳ ಭರ್ಜರಿ ಇನ್ನಿಂಗ್ಸ್ ಆಡಿದ್ರು. ಈ ಮೂಲಕ ದಕ್ಷಿಣ ಆಫ್ರಿಕಾ ವಿರುದ್ಧ 15 ರನ್ಗಳ ಗೆಲುವು ದಾಖಲಿಸಿತು.
ರಾಜಸ್ಥಾನ ರಾಯಲ್ಸ್ ತಂಡದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಐಪಿಎಲ್ನಲ್ಲಿ ಅಬ್ಬರಿಸಿದ್ದಾರೆ. ಇದೀಗ ಬಾಲ್ಯದ ಕೋಚ್ ಮನೀಶ್ ಓಜಾ ವೈಭವ್ ಬಗ್ಗೆ ಮಾತನಾಡಿದ್ದಾರೆ. ಭಾರತ ತಂಡಕ್ಕೆ ಆಡುವ ಗುರಿಯತ್ತ ಮೊದಲ ಹೆಜ್ಜೆ ಇಟ್ಟಿದ್ದಾನೆ. ಆತ ಆಡಿದ ಆಕ್ರಮಣಕಾರಿ ಆಟ ಮತ್ತು ಆತ್ಮವಿಶ್ವಾಸ ನಿಜಕ್ಕೂ ಶ್ಲಾಘನೀಯ. ಕೋಚ್ ಆಗಿ ನನಗೆ ಇದು ಹೆಮ್ಮೆಯ ವಿಷಯ. ವೈಭವ್ ಶೀಘ್ರದಲ್ಲೇ ಭಾರತದ T20 ತಂಡದಲ್ಲಿ ಆಡ್ತಾನೆ ಅಂತ ಕೋಚ್ ಮನೀಶ್ ಓಜಾ ಶಿಷ್ಯನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವಿಷ್ಟು ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.